ನಾವು ಪ್ರತಿದಿನ ಹೆಮ್ಮೆಯಿಂದ ನೋಡುವ ಭಾರತದ ತ್ರಿವರ್ಣ ಧ್ವಜದ ಹಿಂದೆ ಒಬ್ಬ ವ್ಯಕ್ತಿಯ ಅಪಾರ ಪರಿಶ್ರಮ, ದೇಶಭಕ್ತಿ ಮತ್ತು ಕನಸಿದೆ. ಆ ವ್ಯಕ್ತಿಯೇ ಪಿಂಗಲಿ ವೆಂಕಯ್ಯ. ಆದರೆ ಪಿಂಗಲಿ ವೆಂಕಯ್ಯ ಕೇವಲ ಧ್ವಜದ ವಿನ್ಯಾಸ ಮಾಡಿದ ವ್ಯಕ್ತಿಯಷ್ಟೇ ಅಲ್ಲ. ಅವರು ಸ್ವಾತಂತ್ರ್ಯ ಹೋರಾಟಗಾರ, ಕೃಷಿ ಮತ್ತು ಭೂವಿಜ್ಞಾನದ ಆಸಕ್ತಿ ಹೊಂದಿದಂತಹ ಸಂಶೋಧಕ, ಶಿಕ್ಷಣ ಹಾಗೂ ಹಲವು ಭಾಷೆಗಳನ್ನು ಬಲ್ಲಂತಹ ಅಪರೂಪದ ವ್ಯಕ್ತಿ. ಹಾಗಾದರೆ ಪಿಂಗಲಿ ವೆಂಕಯ್ಯ ಅವರ ಜೀವನ ಹೇಗಿತ್ತು? ಭಾರತದ ಧ್ವಜದ ವಿನ್ಯಾಸದ ಆಲೋಚನೆ ಅವರಿಗೆ ಹೇಗೆ ಬಂತು? ಬನ್ನಿ ಮುಂದೆ ತಿಳಿಯುತ್ತಾ ಹೋಗೋಣ. 2 ಆಗಸ್ಟ್ 1876ರಂದು ಇಂದಿನ ಆಂಧ್ರ ಪ್ರದೇಶದ ಮಚಲಿಪಟ್ಟಣದ ಸಮೀಪದ ಹಳ್ಳಿಯೊಂದರಲ್ಲಿ ಪಿಂಗಲಿ ವೆಂಕಯ್ಯ ಅವರು ಜನಿಸ್ತಾರೆ. ಅವರ ತಂದೆ ಹನುಮಂತರಾಯುಡು, ತಾಯಿ ವೆಂಕಟರತ್ನಮ್ಮ. ಬಾಲ್ಯದಲ್ಲೇ ಅವರು ಶಿಕ್ಷಣದ ಜೊತೆಗೆ ವಿವಿಧ ವಿಷಯಗಳ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡಿರುವಂಥ ವ್ಯಕ್ತಿ. ಸುಮಾರು 19ನೇ ವಯಸ್ಸಿನಲ್ಲಿ ಪಿಂಗಲಿ ವೆಂಕಯ್ಯ ಅವರು ಬ್ರಿಟಿಷ್ ಇಂಡಿಯನ್ ಆರ್ಮಿಗೆ ಸೇರಿಕೊಳ್ತಾರೆ. ನಂತರ ಅವರು ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಸೆಕೆಂಡ್ ಬಾಯರ್ ವಾರ್ನಲ್ಲಿ ಸೇವೆ ಸಲ್ಲಿಸ್ತಾರೆ. ಅಲ್ಲಿಯೇ ಭಾರತೀಯ ಸೈನಿಕರು ಬ್ರಿಟಿಷ್ ಯೂನಿಯನ್ ಜಾಕ್ ಧ್ವಜಕ್ಕೆ ಗೌರವ ಸಲ್ಲಿಸುತ್ತಿರುವುದನ್ನು ಗಮನಿಸ್ತಾರೆ. ಅದೇ ಸಮಯದಲ್ಲಿ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಭಾರತಕ್ಕೆ ತನ್ನದೇ ಆದ ರಾಷ್ಟ್ರೀಯ ಧ್ವಜ ಏಕೆ ಇರಬಾರದು? ಈ ಆಲೋಚನೆಯೇ ಮುಂದೆ ಅವರ ಜೀವನದ ಬಹುದೊಡ್ಡ ಕೊಡುಗೆಯಾಗಿ ಮಾರ್ಪಟ್ಟಿತು. 1906ರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧಿವೇಶನದಲ್ಲಿ ಪಿಂಗಲಿ ವೆಂಕಯ್ಯ ಅವರು ಭಾಗವಹಿಸಿದರು. ಕಾಂಗ್ರೆಸ್ ಸಭೆಯಲ್ಲಿ ಬ್ರಿಟಿಷ್ ಧ್ವಜವನ್ನು ಬಳಸುವುದನ್ನು ಅವರು ಗಮನಿಸಿ, ಭಾರತೀಯರಿಗಾಗಿ ಪ್ರತ್ಯೇಕವಾದ ರಾಷ್ಟ್ರೀಯ ಧ್ವಜ ಏಕೆ ಇರಬಾರದು ಎಂಬ ಆಲೋಚನೆ ಮತ್ತಷ್ಟು ಗಟ್ಟಿಯಾಯಿತು. ಅಂದಿನಿಂದ ಅವರು ಭಾರತದ ರಾಷ್ಟ್ರೀಯ ಧ್ವಜ ಹೇಗಿರಬೇಕು ಎಂಬ ವಿವಿಧ ವಿನ್ಯಾಸಗಳನ್ನು ಅಧ್ಯಯನ ಮಾಡಲು ಆರಂಭಿಸಿದರು. 1916ರಲ್ಲಿ ಪಿಂಗಲಿ ವೆಂಕಯ್ಯ ಅವರು ಭಾರತ ದೇಶಾನಿಕಿ ಒಕ್ಕ ಜಾತೀಯ ಪತಾಕಂ, ಅಂದರೆ ಭಾರತಕ್ಕೆ ಒಂದೇ ರಾಷ್ಟ್ರೀಯ ಧ್ವಜ ಎಂಬ ಪುಸ್ತಕವನ್ನು ಪ್ರಕಟಿಸಿದರು. ಈ ಪುಸ್ತಕದಲ್ಲಿ ಸುಮಾರು 30 ವಿವಿಧ ಧ್ವಜಗಳ ವಿನ್ಯಾಸವನ್ನು ಪ್ರಸ್ತಾಪಿಸಿದರು. ಭಾರತದ ಸಂಸ್ಕೃತಿ, ಇತಿಹಾಸ, ರಾಷ್ಟ್ರೀಯ ಭಾವನೆಗಳನ್ನು ಪ್ರತಿಬಿಂಬಿಸುವ ಧ್ವಜವನ್ನು ರೂಪಿಸುವುದು ಇದರ ಉದ್ದೇಶವಾಗಿತ್ತು. 1918ರಿಂದ 1921ರ ಅವಧಿಯಲ್ಲಿ ಪಿಂಗಲಿ ವೆಂಕಯ್ಯ ಅವರು ಕಾಂಗ್ರೆಸ್ ನಾಯಕರ ಮುಂದೆ ಹಲವಾರು ಧ್ವಜದ ವಿನ್ಯಾಸಗಳನ್ನು ಪ್ರಸ್ತಾಪಿಸಿದರು. ಇದರ ಜೊತೆಗೆ ಅವರ ವೃತ್ತಿಜೀವನವೂ ಮುಂದುವರಿಯುತ್ತಾ ಹೋಯಿತು. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಒಂದು ರಾಷ್ಟ್ರೀಯ ಸಂಕೇತ ಬೇಕು ಎಂಬ ನಂಬಿಕೆ ಅವರಲ್ಲಿ ಇನ್ನಷ್ಟು ಬಲವಾಯಿತು. 1921ನೇ ವರ್ಷ ಪಿಂಗಲಿ ವೆಂಕಯ್ಯ ಅವರ ಜೀವನದಲ್ಲಿ ಅತ್ಯಂತ ಮಹತ್ವವಾದ ವರ್ಷ. ವಿಜಯವಾಡದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದ ಸಂದರ್ಭದಲ್ಲಿ ಅವರು ಮಹಾತ್ಮ ಗಾಂಧೀಜಿಯವರನ್ನು ಭೇಟಿಯಾದರು. ಗಾಂಧೀಜಿಯವರು ರಾಷ್ಟ್ರೀಯ ಧ್ವಜದ ವಿನ್ಯಾಸವನ್ನು ತಯಾರಿಸುವಂತೆ ವೆಂಕಯ್ಯ ಅವರಿಗೆ ಹೇಳಿದಾಗ ವೆಂಕಯ್ಯ ಅವರು ಅತ್ಯಂತ ಕಡಿಮೆ ಸಮಯದಲ್ಲಿ ವಿನ್ಯಾಸವನ್ನು ಸಿದ್ಧಪಡಿಸಿ ಗಾಂಧೀಜಿಯವರಿಗೆ ತೋರಿಸಿದರು. ಆ ಆರಂಭಿಕ ವಿನ್ಯಾಸದಲ್ಲಿ ಕೆಂಪು ಮತ್ತು ಹಸಿರು ಬಣ್ಣದ ಪಟ್ಟಿಗಳು ಇದ್ದವು. ನಂತರ ಗಾಂಧೀಜಿಯವರ ಸಲಹೆಯಂತೆ ಬಿಳಿ ಬಣ್ಣದ ಪಟ್ಟಿಯನ್ನು ಸೇರಿಸಲಾಯಿತು. ಈ ವಿನ್ಯಾಸವೇ ಮುಂದೆ ಭಾರತದ ರಾಷ್ಟ್ರೀಯ ಧ್ವಜದ ಅಭಿವೃದ್ಧಿಗೆ ಪ್ರಮುಖ ಆಧಾರವಾಯಿತು. 1924ರಿಂದ 1944ರವರೆಗೆ ಅವರು ನೆಲ್ಲೂರು ಪ್ರದೇಶದಲ್ಲಿ ಮೈಕಾ ಕುರಿತು ಸಂಶೋಧನೆ ನಡೆಸಿದರು. ಅವರು ಕೃಷಿಯಲ್ಲಿಯೂ ವಿಶೇಷವಾದ ಆಸಕ್ತಿ ಹೊಂದಿದ್ದರು. ವಿಶೇಷವಾಗಿ ಹತ್ತಿ ಬೆಳೆಯ ಬಗ್ಗೆ ಅಧ್ಯಯನ ಮಾಡಿದರು. ಅವರು ಜ್ಞಾನ ಮತ್ತು ಕೆಲಸದ ಕಾರಣದಿಂದ ಅವರಿಗೆ ಡೈಮಂಡ್ ವೆಂಕಯ್ಯ ಅಥವಾ ಪಟ್ಟಿ ವೆಂಕಯ್ಯ ಎಂಬ ಹೆಸರುಗಳು ಬಂದವು. ಅವರು ಹಲವಾರು ಭಾಷೆಗಳನ್ನು ತಿಳಿದಿದ್ದು ಜಪಾನಿನ ಶಾಲೆಯೊಂದರಲ್ಲಿ ಜಪಾನೀಸ್ ಭಾಷೆಯಲ್ಲಿ ಸುದೀರ್ಘ ಭಾಷಣವನ್ನು ಸಹ ಮಾಡಿದರು. 1931ರಲ್ಲಿ ಧ್ವಜದ ವಿನ್ಯಾಸದಲ್ಲಿ ಪ್ರಮುಖ ಬದಲಾವಣೆಗಳು ನಡೆದವು. 1921ರ ವಿನ್ಯಾಸವು ಅಂತಿಮ ರಾಷ್ಟ್ರೀಯ ಧ್ವಜವಾಗಲಿಲ್ಲ. ಮುಂದಿನ ವರ್ಷಗಳಲ್ಲಿ ಧ್ವಜದ ಬಣ್ಣಗಳ ಕ್ರಮ ಮತ್ತು ವಿನ್ಯಾಸದಲ್ಲಿ ಬದಲಾವಣೆಗಳು ನಡೆದವು. 1931ರಲ್ಲಿ ಕೆಂಪು ಬಣ್ಣದ ಬದಲಿಗೆ ಕೇಸರಿ ಬಣ್ಣ ಬಳಸುವ ವಿನ್ಯಾಸವೂ ರೂಪುಗೊಂಡಿತು. ಈ ಬದಲಾವಣೆಗಳ ಮೂಲಕ ಧ್ವಜವು ಮುಂದೆ ಇಂದಿನ ತ್ರಿವರ್ಣ ಧ್ವಜದ ರೂಪದತ್ತ ಸಾಗಿತು. 22 ಜುಲೈ 1947ರಂದು ಭಾರತ ಸಂವಿಧಾನ ಸಭೆ ಭಾರತದ ರಾಷ್ಟ್ರೀಯ ಧ್ವಜದ ಅಂತಿಮ ರೂಪವನ್ನು ಅಧಿಕೃತವಾಗಿ ಅಂಗೀಕರಿಸಿತು. ಇಂದಿನ ಧ್ವಜದಲ್ಲಿ ಮೇಲೆ ಕೇಸರಿ, ಮಧ್ಯದಲ್ಲಿ ಬಿಳಿ, ಕೆಳಗೆ ಹಸಿರು ಮತ್ತು ಮಧ್ಯದ ಬಿಳಿ ಪಟ್ಟಿಯಲ್ಲಿ ನೀಲಿ ಬಣ್ಣದ ಅಶೋಕ ಚಕ್ರವಿದೆ. ಪಿಂಗಲಿ ವೆಂಕಯ್ಯ ಅವರ ಆರಂಭಿಕ ವಿನ್ಯಾಸವು ಈ ರಾಷ್ಟ್ರೀಯ ಧ್ವಜದ ಅಭಿವೃದ್ಧಿಗೆ ಪ್ರಮುಖ ಆಧಾರವಾಗಿತ್ತು. 4 ಜುಲೈ 1963ರಂದು ಪಿಂಗಲಿ ವೆಂಕಯ್ಯ ಅವರು ನಿಧನರಾದರು. ಅವರು ತಮ್ಮ ಜೀವನದ ಬಹುಪಾಲು ಸಮಯವನ್ನು ದೇಶ, ಶಿಕ್ಷಣ, ಕೃಷಿ ಮತ್ತು ಸಂಶೋಧನೆಗೆ ಅರ್ಪಿಸಿದರು. ಪಿಂಗಲಿ ವೆಂಕಯ್ಯ ಅವರ ಕೊಡುಗೆಯನ್ನು ಸ್ಮರಿಸಲು 2009ರಲ್ಲಿ ಭಾರತ ಸರ್ಕಾರ ಅವರ ಗೌರವಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತು. ಇದು ಅವರ ರಾಷ್ಟ್ರೀಯ ಸೇವೆಗಳನ್ನು ಸ್ಮರಿಸುವ ಪ್ರಮುಖ ಗೌರವಗಳಲ್ಲಿ ಒಂದಾಗಿದೆ. 2012ರಲ್ಲಿ ಪಿಂಗಲಿ ವೆಂಕಯ್ಯ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ನೀಡಬೇಕೆಂಬ ಪ್ರಸ್ತಾಪವೂ ಮಾಡಲಾಗಿತ್ತು. ಆದರೆ ಈ ಪ್ರಸ್ತಾಪದ ಕುರಿತು ಕೇಂದ್ರ ಸರ್ಕಾರದಿಂದ ಅಧಿಕೃತ ಪ್ರತಿಕ್ರಿಯೆ ಬಂದಿಲ್ಲ. ಇಂದು ನಾವು ಭಾರತದ ತ್ರಿವರ್ಣ ಧ್ವಜವನ್ನು ನೋಡಿದಾಗ ಅದರ ಹಿಂದಿರುವ ಇತಿಹಾಸವನ್ನು ನೆನಪಿಸಿಕೊಳ್ಳಬೇಕು. ಪಿಂಗಲಿ ವೆಂಕಯ್ಯ ಅವರು ಕೇವಲ ಒಂದು ಧ್ವಜವನ್ನು ವಿನ್ಯಾಸಗೊಳಿಸಲಿಲ್ಲ, ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ರಾಷ್ಟ್ರೀಯ ಸಂಕೇತದ ಕನಸನ್ನು ರೂಪಿಸಿದರು. 1921ರಲ್ಲಿ ಅವರು ಪ್ರಸ್ತುತಪಡಿಸಿದ ವಿನ್ಯಾಸದಿಂದ ಆರಂಭವಾದ ಈ ಪಯಣ
ಹಲವು ಬದಲಾವಣೆಗಳ ನಂತರ 22 ಜುಲೈ 1947ರಂದು ಭಾರತದ ರಾಷ್ಟ್ರೀಯ ಧ್ವಜದ ಅಧಿಕೃತ ರೂಪವನ್ನು ಪಡೆಯಿತು. ಆದ್ದರಿಂದಲೇ ಪಿಂಗಲಿ ವೆಂಕಯ್ಯ ಅವರ ಹೆಸರು ಭಾರತದ ತ್ರಿವರ್ಣ ಧ್ವಜದ ಇತಿಹಾಸದಲ್ಲಿ ಸದಾ ಸ್ಮರಣೀಯವಾಗಿರುತ್ತದೆ. ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೂ ಭಾರತದ ತ್ರಿವರ್ಣ ಧ್ವಜದ ಇತಿಹಾಸದ ಹಿಂದೆ ಇರುವ ಪಿಂಗಲಿ ವೆಂಕಯ್ಯ ಅವರ ಬಗ್ಗೆ ನಿಮಗೇನನ್ಸುತ್ತೆ? ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ.